ಕರ್ನಾಟಕಕ್ಕಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಇವ್ರು ಯಾವತ್ತೂ ದಿಲ್ಲಿಗೆ ಹೋಗಲಿಲ್ಲ. ಈಗ ಧರ್ಮಸ್ಥಳಕ್ಕೆ ಹೋಗ್ತಿದ್ದಾರೆ ನೋಡಿ ಅಂತ CT ರವಿ ಅವರ ಆಗ್ರಹ ಇದೆ, NIA ತನಿಖೆ ಆಗಬೇಕು ಅಂತ. ಡಾಕ್ಟರ್ ಪರಮೇಶ್ವರ್ ಮಾತಾಡಿದ್ದಾರೆ, ಸಂಸದ ಡಾಕ್ಟರ್ ಮಂಜುನಾಥ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಎಲ್ಲ ಕಡೆನೂ ಮಾಡಲಿ, ಡೆಲ್ಲಿ ಚಲೋನು ಮಾಡಲಿ ಒಂದೊಂದು ಸರಿ, ಬರೇ ಚಾಮುಂಡೇಶ್ವರಿ ಚಲೋ, ಧರ್ಮಸ್ಥಳ ಚಲೋ ಅಲ್ಲ, ಡೆಲ್ಲಿ ಚಲೋನು ಮಾಡಿ. ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ, ಕೇಂದ್ರ ಸರ್ಕಾರದಿಂದ ಏನು ಅನ್ಯಾಯ ಕನ್ನಡಿಗರಿಗೆ ಆಗ್ತಾ ಇದೆ ಅದ್ರ ಪರವಾಗಿ ಧ್ವನಿ ಎತ್ತಿ, ಅವಾಗ ನಾವು ಒಪ್ತೀವಿ. ಸುಮ್ಮನೆ ಇವರು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಮಾಡ್ತಾ ಇದ್ದಾರೆ. ಇವರು ಚಿವುಟೋದು ಇವರೇ, ತೊಟಲು ತೂಗೋದು ಇವರೇ. ಇದು RSS ವರ್ಸಸ್ RSS, ಅದಕ್ಕೆ ಇವತ್ತು ಅದನ್ನು ಆ ಜಗಳವನ್ನು ಇವತ್ತು ಸರ್ಕಾರದ ಮೇಲೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಚೆನ್ನೈಯಿಂದ ದುಡ್ಡು ಬಂದಿದೆ, ವಿದೇಶದಿಂದ ದುಡ್ಡು ಬಂದಿದೆ. ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸತ್ ಸದಸ್ಯ ಡೈರೆಕ್ಟ್ ಮಾಡಿದ್ದಾನೆ. ನೀವು ರಾಜಕಾರಣ ಮಾಡ್ತೀರಿ, ಆಗ ನೀವು ರಾಜಕಾರಣ ಮಾಡಬಾರ್ದು ಅಂತ NIA ಕೊಡಿ ಅಂತ ಹೇಳ್ತಾ ಇರೋದು. ನೋಡಿ, ಚಲನಚಿತ್ರ ನಟಿ ರಮ್ಯಾ ಅವರ ಮೇಲೆ ಅವ್ಯಾಚ್ಯ ಶಬ್ದಗಳ ಪ್ರಯೋಗ ಮಾಡಿದ್ರು ಅನ್ನೋ ಕಾರಣಕ್ಕೆ 12 ಜನನ ಅರೆಸ್ಟ್ ಮಾಡಿದ್ದೀರಿ, ಸಂತೋಷ. ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿಯಾಗಿ ಯೂಟ್ಯೂಬ್ಗಳಲ್ಲಿ ವಿಚಿತ್ರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಸ್ಟೋರಿ ಬಿಲ್ಡ್ ಮಾಡಿದವ್ರನ್ನ ಎಷ್ಟು ಜನರನ್ನು ಅರೆಸ್ಟ್ ಮಾಡಿದ್ದೀರಿ, ಎಷ್ಟು ಜನ ಜೈಲಲ್ಲಿದ್ದಾರೆ, ನೀವೇನು ಆ್ಯಕ್ಷನ್ ತಗೊಂಡ್ರಿ? ನಾವು ನಿಮ್ಮ ರಾಜಕಾರಣದ ವಿರುದ್ಧ ತೊಡೆತಟ್ಟು ನಿಂತಿದ್ದೀವಿ, ನೀವು ಮಾಡಿದ ರಾಜಕಾರಣದ ವಿರುದ್ಧ ತೊಡೆತಟ್ಟು ನಿಂತಿದ್ದೀವಿ. ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, NIA ಕೊಡತಕ್ಕಂತ ಅಗತ್ಯ ಇಲ್ಲ. SIT ಮಾಡಿದ್ದೇವೆ, SIT ಕೆಲಸ ಮಾಡ್ತಾ ಇದೆ. ಹಾಗಾಗಿ SIT ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೊಡೋ ಅಗತ್ಯ ಇಲ್ಲ. ಇದನ್ನ ನಾನು ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ತನಿಖೆಯಲ್ಲೇನು ಕೂಡ ತಪ್ಪಿಲ್ಲಲ್ಲ, ತನಿಖೆನಲ್ಲಿ ಏನಾದ್ರು ತಪ್ಪಿದ್ಯಾ? ಆ ಪ್ರಶ್ನೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಾವು ಇನ್ನೊಂದು ಏಜೆನ್ಸಿ ಕೊಡಬೇಕು ಅನ್ನುವಾಗ ತನಿಖೆನಲ್ಲಿ ತಪ್ಪಿದ್ರೆ ಇನ್ನೊಂದು ಏಜೆನ್ಸಿ ಯೋಚನೆ ಮಾಡಿ. ಹೌದು 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 ಓಕೆ. ನನ್ನ ಅರ್ಥದಲ್ಲಿ ಪ್ರತಿ ಸರ್ವಧರ್ಮದವರು ಕೂಡ ಇದನ್ನು ಖಂಡಿಸಬೇಕು ನಿಜವಾಗ್ಲೂ. ಯಾಕೆಂದರೆ ಎಂಥ ಸಮಾಜ ಸೇವೆ ಮಾಡಿದ್ದಾರೆ. ಈಗ ಲಕ್ಷಾಂತರ ಭಕ್ತರ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾರೆ, ಭಾವನೆಗಳಿಗೆ ಕಿಚ್ಚು ಹಾಕಿರೋದೆ. ಇದು ನಿಜವಾಗ್ಲೂ ಖಂಡನೀಯ. ಇದರ ಪಾತ್ರಧಾರಿಗಳು ಯಾರಿದ್ದಾರೆ, ಇದರ ಸೂತ್ರಧಾರರು ಯಾರಿದ್ದಾರೆ, ಅದನ್ನು ಕಂಡಿಡಿದು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇದಕ್ಕೆ ಷಡ್ಯಂತ್ರ ರೂಪಿಸಿದಂಥವರು ತಮಿಳುನಾಡಲ್ಲಿದ್ದಾರೆ, ಇನ್ನು ಕೆಲವರು ಕೇರಳದಲ್ಲಿದ್ದಾರೆ, ಇನ್ನು ಕೆಲವರು ಹೊರಗಡೆನೂ ಇರ್ಬೋದು, ಗುಮಾನಿ ಇದೆ. ಅದರಿಂದ ಈ ವ್ಯಾಪ್ತಿ ರಾಜ್ಯ ಬಿಟ್ಟು ವ್ಯಾಪ್ತಿ ಇರೋದ್ರಿಂದ ಕೇಂದ್ರದ ಏಜೆನ್ಸಿ ಇನ್ವೆಸ್ಟಿಗೇಟ್ ಮಾಡಿದರೆ ಇದೆಲ್ಲ ಹೊರಗಡೆ ಬರುತ್ತೆ ಅನ್ನೋದೇ ಒಂದು ಉದ್ದೇಶ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.